ಹಾಯ್ ಫ್ರೆಂಡ್ಸ್, ಇವತ್ತು ವಿಡಿಯೋ ಮಾಡೋಕೆ ಒಂದೇ ಒಂದು ರೀಸನ್ ಏನಪ್ಪ ಅಂತಂದ್ರೆ ಮೊನ್ನೆ ರಿಸಲ್ಟ್ ಬಂತು, ಎಲ್ಲರೂ ರಿಸಲ್ಟ್ ನೋಡ್ಕೊಂಡ್ರಿ. ಇವತ್ತು ಯೂನಿವರ್ಸಿಟಿ ಕಡೆಯಿಂದ ವೆಬ್ಸೈಟ್ಗಳಲ್ಲಿ ರಿವ್ಯಾಲ್ಯೂಯೇಷನ್ದು ಲಿಂಕ್ ಓಪನ್ ಆಗಿದೆ. ರಿವ್ಯಾಲ್ಯೂಯೇಷನ್ ಲಿಂಕ್ ಓಪನ್ ಆಗಿದೆ ಅಂತಂದರೆ ಅದೇನು ಸುಮ್ಮನೆ ಆಟಕ್ಕೆ ಉಂಟು ಕಾಟಕ್ಕುಂಟು ಅಂತಲ್ಲ. ಎಷ್ಟೋ ಜನ ಪಾಸ್ ಆದವರು ನೆಗ್ಲೆಕ್ಟ್ ಮಾಡ್ಬೋದು, ಆಮೇಲೆ ಫೇಲ್ ಆದವರಂತೂ 99% ಜನ ನೆಗ್ಲೆಕ್ಟ್ ಮಾಡ್ತಾರೆ ರಿವ್ಯಾಲ್ಯೂಯೇಷನ್. ಅದು ಯಾಕೆ ಮಾಡ್ತೀರ ಅಂತ ಗೊತ್ತಿಲ್ಲ, ಬಟ್ ಅದರೊಳಗೆ ಏನೂ ಇಲ್ಲ ಅಂದರೂ 30 to 40% ಚಾನ್ಸಸ್ ಯಾವ ರೀತಿ ಇರುತ್ತೆ ಅಂತಂದರೆ, ರಿವ್ಯಾಲ್ಯೂಯೇಷನ್ ಹಾಕೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ರಿವ್ಯಾಲ್ಯೂಯೇಷನ್ ಹಾಕೋ ಉದ್ದೇಶ ಏನು, ತೊಗೊಂಡಿರೋ ಮಾರ್ಕ್ಸ್ಗಿಂತ ಸ್ವಲ್ಪ ಏನಾದರೂ ಹೆಚ್ಚಿಗೆ ಮಾರ್ಕ್ಸ್ ಬರ್ಬೋದು ಅಂತ. ಬಟ್ ಇದರಿಂದ ನೀವು ಕಳ್ಕೊಳ್ಳೋದೇನು, ಅದೇ 340 500 ರೂಪಾಯಿನೋ 600 ರೂಪಾಯಿ ಅಷ್ಟೇ ಅಲ್ವಾ, ಫೀಸ್ ಅಷ್ಟೇ ಅಲ್ವಾ. ಇದನ್ನು ಬಿಟ್ಟು ಜಾಸ್ತಿ ಏನು ಕಳ್ಕೊತೀರಿ ನೀವು? ಸೊ ದಯಮಾಡಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, 1-2 ಸಬ್ಜೆಕ್ಟಲ್ಲಿ ಫೇಲ್ ಆದಾಗ ಪ್ಲೀಸ್ ಎಲ್ಲರೂ ರಿವ್ಯಾಲ್ಯೂಯೇಷನ್ಗೆ ಹಾಕ್ಕೊಳ್ರಿ. ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇದ್ದು ಇನ್ನೊಂದು 4-5 ಮಾರ್ಕ್ಸ್ ಬಂದು ಪಾಸ್ ಆಗೋ ಚಾನ್ಸಸ್ಸು ಸಿಚುವೇಶನ್ಸ್ ಇದ್ದಾಗ ಹಾಕ್ರಿ. ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಫ್ಯಾಕಲ್ಟಿಗಳು ಏನು ಮಾಡ್ತಾರೆ ಅಂದರೆ, ಲಿವಲರಿ ಚೆಕ್ ಮಾಡಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋಕ್ಕೂ ಟ್ರೈ ಮಾಡ್ತಿರ್ತಾರೆ. ಸೊ ಇದರಿಂದ ನಿಮ್ಮದು 1 ಇಯರ್ ನಿಮ್ಮದು ಏನಾಗುತ್ತೆ, ಜಸ್ಟ್ 1 ಪೇಪರಿಂದ 2 ಪೇಪರಿಂದ ವೇಸ್ಟ್. 1 ಇಯರ್ ಬ್ಯಾಕ್ಲಾಗ್ ಉಳ್ಕೊಳ್ಳೋದು ಕ್ಲಿಯರಾಗಿ ಹೋಗುವಂಥ ಚಾನ್ಸಸ್ ಭಾಳ ಇರ್ತಾವೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ನೀವು ಹಬ್ಬಬ್ಬ ಅಂದರೆ ಕಳ್ಕೊಳ್ಳೋದು 400ರಿಂದ 500 ರೂಪಾಯಿ. ಬಟ್ ಚಾನ್ಸಸ್ ಏನಾಗುತ್ತಪ್ಪ ಅಂತಂದ್ರೆ, ನೀವು ಅದೇ 3-4 ಮಾರ್ಕ್ಸ್ಗಳಿಂದ ಪಾಸ್ ಆಗುವಂಥ ಚಾನ್ಸಸ್. ಆಮೇಲೆ ಇದು ಎಷ್ಟಪ್ಪ ಅಂತಂದರೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ, ಮುಂಚೆ ಚೆಕ್ ಮಾಡಬೇಕಾದಂಥ ಇವ್ಯಾಲ್ಯೂಟರ್ಗಳು ಯಾವ ರೀತಿ ಮಾಡಿರ್ತಾರೆ ಅಂತ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಅವರು ಕೆಲವೊಂದಿಷ್ಟು ಹರಿಬರಿನೋ ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ಮು, ಅವ್ರದ್ದೇನೋ ಒಂದು ಯಾವುದೋ ಇಂಟೆನ್ಷನಲ್ಲಿ, ಅಥವಾ ಅವ್ರಿಗೆ ಕೊಡುವಂಥ ಟೈಮಿಂಗ್ ಏನು 3 ನಿಮಿಷ ಇದೆಯಲ್ಲ, ನೀವು 3 ತಾಸು ತೊಗೊಂಡಿರುವಂಥ ಆ ಟೈಮಿಂಗನ್ನ ಅವ್ರು 3 ನಿಮಿಷದಲ್ಲಿ ಕವರ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಏನೋ ಹರಿಬರಿಲ್ಲೇ ಆಗಿರ್ತಾವೆ, ಕೆಲವೊಂದಿಷ್ಟು ಮಾರ್ಕ್ಸ್ ಕಮ್ಮಿ ಆಗಿರ್ತಾವೆ. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಏನಾಗುತ್ತಪ್ಪ ಅಂತಂದ್ರೆ, ರಿವ್ಯಾಲ್ಯೂಯೇಟ್ರ್ ಏನು ಮಾಡೋಕ್ಕೆ ಬಂದಿರ್ತಾನೆ, ಆ ವ್ಯಾಲ್ಯೂಯೇಟ್ರ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ಈ ಹುಡುಗ ರಿವ್ಯಾಲ್ಯೂಯೇಷನ್ ಹಾಕಿದ್ದಾನೆ ಅಂತಂದ್ರೆ ಅರ್ಥ ಏನು, ಇವಂದು ಎಕ್ಸ್ಪೆಕ್ಟೇಷನ್ ಏನಿದೆ, 1-2 ಮಾರ್ಕ್ಸ್ ಇವ್ನಿಗೆ ಹೆಚ್ಚಿಗೆ ಬರಲೇಬೇಕಾಗಿತ್ತು, ಅದಕ್ಕೆ ಹಾಕ್ಯಾನ ಅಂತ ಅವ್ನ ಇಂಟೆನ್ಷನ್ ಇರುತ್ತೆ. ಸೊ ಆವಾಗ ವ್ಯಾಲ್ಯೂಯೇಟ್ರ್ ಇಂಟೆನ್ಷನ್ ಅಂದರೆ, ಹೇಗಾದರೂ ಮಾಡಿ ಇವನಿಗೆ ಬರ್ದಾನ ಅಂದರೆ ಕೊಡಬೇಕು, ಪಾಸ್ ಆದರೆ ಚಲೋ ಅನ್ನೋ ಉದ್ದೇಶ ಅವ್ರಿಗೂ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಕೈಯಿಂದ ಆಗುವಂಥ ಇದು 400-500 ರೂಪಾಯಿ ಲಾಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಈ ಚಾನ್ಸ್ ಒಮ್ಮೆ ಮಿಸ್ ಆದರೆ ನಿಮ್ಮ 1 ಇಯರ್ ಬ್ಯಾಕ್ಲಾಗ್ ಆಗಿ ಉಳ್ಕೊಂಬಿಡುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಹೇಳಬೇಕಾದಂಥ ವಿಷಯ ಇಷ್ಟೇ. ಈ ರಿವ್ಯಾಲ್ಯೂಯೇಷನ್ ಅನ್ನುವಂಥ ಲಿಂಕನ್ನು ಬರೀ ನೋಡದೇ ಇರೋ ಥರ ಮರಿಬೇಡ್ರಿ. ಯೂನಿವರ್ಸಿಟಿಯವರು ಇದನ್ನು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೋಸ್ಕರನೇ ಕೊಟ್ಟಿದ್ದು. ಬಟ್ ಇದರಲ್ಲಿ ಫ್ಯಾಕಲ್ಟಿಗಳ ದೋಷನೂ ಅನ್ನೋಕ್ಕೆ ಬರೋಂಗಿಲ್ಲ. ಬಟ್ ನಿಮ್ಮ ಶ್ರಮ ಇರುತ್ತೆ, ದುಡ್ಡಿನ ಮುಖ ನೋಡಬೇಡ್ರಿ ಇಂಥ ವಿಷಯದಲ್ಲಿ. ಫೀಸ್ ಲೆಕ್ಕದಲ್ಲಿ ನೋಡಿ, ಪೆನಾಲ್ಟಿ ಲೆಕ್ಕದಲ್ಲಿ ನೋಡಿ, ಆ ಥರ ನಿಮ್ಗೆ ಯಾವುದೇ ರೀತಿಯಿಂದ ಬೇರೆ ಯಾವುದೇ ರೀತಿ ದುಡ್ಡಿಂದ ಇದ್ದಾಗ ವಿಚಾರ ಮಾಡಿರಿ. ಬಟ್ ಇಂಥದ್ರೊಳಗೆ ಯಾವುದಕ್ಕೂ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ಗೆ ಒಳ್ಳೆಯದು ಅಂತ ಹೇಳಲಿಕ್ಕೆ ವಿಚಾರ ಮಾಡಿದ್ದೀನಿ. ಆಮೇಲೆ ಲಿಂಕ್ ಲಾಂಚ್ ಆಗಿದೆ ಆಲ್ರೆಡಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ. ಪ್ಲೀಸ್ ಆದಷ್ಟು ಎಲ್ಲರೂ ಯಾರು ಫೇಲ್, ಜಸ್ಟ್ ಕೆಲವೊಂದಿಷ್ಟು ಮಾರ್ಕ್ಸ್ಗಳಿಂದ ಫೇಲ್ ಆದವರಂತೂ ಯಾರೂ ಮಿಸ್ ಮಾಡಬೇಡ್ರಿ. ಆಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಏನಾಗಿರುತ್ತಂದರೆ, ಏನು ಸ್ಕ್ಯಾನು ವ್ಯಾಲ್ಯೂಯೇಷನ್ನು ಮಾಡೋ ಟೈಮ್ನಾಗೂ ಮಿಸ್ ಆಗಿರ್ತಾವೆ. ಸೊ ಅವ್ರು ಡೌಟ್ ಇರೋರು ಅವರಂತೂ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈ 4-5 ಮಾರ್ಕ್ಸಿಂದ ಏನು ಫೇಲ್ ಆಗಿರ್ತಿರಲ್ಲ, ಇವರು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವು ರಿವ್ಯಾಲ್ಯೂಯೇಷನ್ ಹಾಕಿರಿ. ಇದರಿಂದ ನಿಮ್ಮ ಲೈಫ್ಗೆ 1 ಇಯರ್ದು ಏನು ಈ ಬ್ಯಾಕ್ಲಾಗ್ ಅನ್ನುವಂಥ ದರಿದ್ರ ಇದೆಯಲ್ಲ, ಅದರಿಂದ ಪಾರಾಗ್ಬೋದು. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇದನ್ನು ಮುಗಿಸಿದ್ದೀನಿ. ಬಾಯ್ ಫ್ರೆಂಡ್. ಹಾಗೆ ಇನ್ನೊಂದು ಬಾಯ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಏನಪ್ಪ ಅಂತಂದರೆ, ನಾನು ಜಸ್ಟ್ ಪಾಸ್ ಆಗೋರು, ಅಬೌವ್ 30ದವರು, ಆಮೇಲೆ ಫೇಲ್ ಆಗಿರೋ ಡೌಟ್ನವರು, ಇವ್ರ ಬಗ್ಗೆ ಅಷ್ಟೇ ಹೇಳಿದೆ. ಬಟ್ ಮೋರ್ ದ್ಯಾನ್ 60-70 ಇರೋರು ನೀವು ಆ್ಯಕ್ಚುಲಿ ಮಾಡ್ಬೇಕು. ಯಾಕೆ ಗೊತ್ತಾ, ನಿಮಗೊಂದು ಟೈಟ್ಲ್ ಏನು ಬರ್ತದೆ ಗೊತ್ತಾ, ಇದರಲ್ಲಿ ರಿವ್ಯಾಲ್ಯೂಯೇಷನ್ ಹಾಕೋದ್ರಿಂದ ಡಿಸ್ಟಿಂಕ್ಷನ್ ಅನ್ನುವಂಥ ಟೈಟ್ಲ್ ನಿಮ್ಗೆ ಬರ್ತೈತಿ. ಆಮೇಲೆ ವ್ಯಾಲ್ಯೂಯೇಟರ್ ಮಾಡೋರಿಗೆ ಮೈಂಡ್ಸೆಟ್ ಏನಿರುತ್ತೆ ಗೊತ್ತಾ, ಅಯ್ಯೋ ಇಷ್ಟು ಮಾರ್ಕ್ಸ್ ತೊಗೊಂಡು ಪಾಸ್ ಆದರೂ ಇವ ರಿವ್ಯಾಲ್ಯೂಯೇಷನ್ ಹಾಕಿದಾನ ಅಂತಂದು ಇಂಟೆನ್ಷನ್ ಏನು, ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರ್ತವೆ ಅಂತ ಅವನಲ್ಲಿ ಆ ಸ್ಟೂಡೆಂಟ್ಸಿಗೆ ಕಾನ್ಫಿಡೆಂಟ್ ಇದೆ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀಟಾಗಿ ಚೆಕ್ ಮಾಡಬೇಕು ಅಂತ ನೀಟಾಗಿ ಚೆಕ್ ಮಾಡಿ ಬರಬೇಕಾದಂಥ ಇನ್ನೊಂದು 3-4 ಮಾರ್ಕ್ಸು, ಒಬ್ಬೊಬ್ರಿಗೆ 10 ಮಾರ್ಕ್ಸು ಬರ್ಬೋದು.
ನಾ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಬಟ್ ಬರ್ಬೋದು. ಸೊ ಇದರಿಂದ ಏನು ನಿಮ್ಗೆ ನೀವು ಕಳ್ಕೊಳ್ಳೋದು ಏನಿದೆ ರೀ, ಅದೇ 400-500 ರೂಪಾಯಿ ಅಷ್ಟೇ ಅಲ್ಲ. ಬಟ್ ಬಂದರೆ ಒಳ್ಳೇದಲ್ಲ, ಡಿಸ್ಟಿಂಕ್ಷನ್ ಅನ್ನೋದು ನಿಮಗೆ ಬರ್ತೈತೆ. ಫೇಲ್ ಆಗುವಂಥ ತುದಿಲಿರೋ ಹುಡುಗರೆಲ್ಲ ಪಾಸ್ ಆಗ್ಬೋದು. ಸೊ ಆದಷ್ಟು ಎಲ್ಲರೂ ಪ್ರಯತ್ನ ಮಾಡಿರಿ. ಈ ಲಿಂಕು ಜಾಸ್ತಿ ಜನ ಇರಲ್ಲ, ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಿರಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ದವಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಡೌಟ್ ಹಾಕಿರಿ, ಅದಕ್ಕೆ ನಾನು ಪರ್ಸ್ನಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಕೆಲವೊಂದಿಷ್ಟು ಕಡೆಯಿಂದ ಸಜೆಷನ್ ತೊಗೊಂಡಾದರೂ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಓಕೆ.